ಇವಾಗ ಹುಡುಗಂದು ಸೂಟ್ ಕೇಸ್ ರೆಡಿ ಮಾಡ್ತಿದ್ದೀವಿ. ಒಂದು ಹುಡುಗಿನ ಬೇಕಾದ್ರೆ ರೆಡಿ ಮಾಡ್ಬಿಡ್ಬೋದು, ಈ ಹುಡುಗರನ್ನ ರೆಡಿ ಮಾಡೋದಕ್ಕಾಗಲ್ಲ. ಹುಡುಗಿರ್ಗೆ ಅಟ್ಲೀಸ್ಟ್ ಈ ಥರ ರೆಡಿ ಆಗಬೇಕು, ಈ ಥರ ಬಟ್ಟೆ ತೊಗೋಬೇಕು ಅನ್ನೋದೆಲ್ಲ ಇರುತ್ತೆ. ಈ ಗಂಡು ಮಕ್ಳಿಗೆ ಏನೂ ಇರಲ್ಲ. ಹಂಗೆ ಬಟ್ಟೆ ಹಿಡ್ಕೊಂಡು ತೋರ್ಸೋದಲ್ಲ ಗೈಸ್, ಇಲ್ಲಿ ಕೋಟ್ ಹಾಕ್ತಿದ್ರೆ ಬಂದು ಹಿಂದೆ ಹಿಂಗೆ ಹಾಕೊಡ್ಬೇಕು, ಸುಮ್ಮನೆ ಡೌಡಿ ಅದಲ್ಲ. ಅವ್ರಿಗೆ ಅವರೇ ಹಾಕೊಬೇಕು. ಎಣ್ಣೆ ಹಾಕಿರೋದಕ್ಕೂ ತಲೆಗೆ ಮಸ್ತಾಗಿ ಕಾಣಿಸ್ತೈತೆ. ಹುಡ್ಗಂದು ಸೂಟ್ ಕೇಸ್ನ ಫಸ್ಟ್ ರೆಡಿ ಮಾಡ್ಬಿಡೋಣ. ಮದ್ವೆ ಹುಡ್ಗ ತಕೊಂಬಾರಪ್ಪ ಬೇಗ. ಇವಾಗ ಮದ್ವೆ ಹುಡುಗಂದು ಬಟ್ಟೆ ಪ್ಯಾಕ್ ಮಾಡ್ಬೇಕು. ನೋಡಿ ಗೈಸ್, ಎಲ್ಲ ಆದ್ಮೇಲೆ ಇವತ್ತು ಬಂದ್ಬಿಟ್ಟು ಕಾಣಿಸ್ತಾ ಇದೀನ ಅಂತ. ಇವಾಗ ಬಂದ್ಬಿಟ್ಟು ಅಂದ್ರೆ ಮದ್ವೆಗೆ ಇನ್ನ ಒಂದ್ ವೀಕ್ ಇದೆ ಅನ್ನುವಾಗ ಬಂದಿದೀವಿ. ಅದನ್ನ ಇವಾಗ ಅಂತ ಅವನೇ ಬಂದಿರೋದು ನಿನ್ನೆ. ನೋಡಿ ಎಷ್ಟು ಚೆನ್ನಾಗಿ ಫೋಲ್ಡ್ ಮಾಡಿದೀನಿ ಅಲ್ಲ ಪಾಪು. ಇದು ಅವನು ಬೀಗ್ರೂಟಕ್ಕೆ ಹಾಕ್ತಿರೋ ಬ್ಲೇಸರ್. ಅವನಿಗೆ ವಿಂಟೇಜ್ ಲುಕ್ ಅಲ್ಲಿ ಒಂದು ಔಟ್ಫಿಟ್ ಹಾಕ್ಬೇಕಂತ ಆಸೆ ಇತ್ತಂತೆ ಬೀಗ್ರೂಟಕ್ಕೆ. ಸೊ ಅದಕ್ಕೆ ವಿಂಟೇಜ್ ತರ ಸೆಲೆಕ್ಟ್ ಮಾಡಿದ್ದಾನೆ. ಇದು ನಾನು ಸೆಲೆಕ್ಟ್ ಮಾಡಿಲ್ಲ. ನನಗೆ ಹಾಕೊಂಡಾಗ ನಾನು ಈ ವ್ಲಾಗ್ನೆಲ್ಲ ಮದುವೆ ಮುಗಿದ್ಮೇಲೆ ಪೋಸ್ಟ್ ಮಾಡ್ತೀನಿ. ಇವಾಗಲೇ ಪೋಸ್ಟ್ ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ, ಕೆಲಸ ಜಾಸ್ತಿ ಇದೆ. ಸೊ ನೋಡ್ಬೇಕಾಗಲ್ಲ. ಇದು ಸಪ್ರೇಟ್ ಮಾಡಿ ಒಂದು ಕವರ್ ಕೊಡು. ಪ್ಯಾಂಟೋಗೆ ಈ ಬ್ಲೇಸರ್ಗೆ ಶರ್ಟು ಬೇಡ. ಬ್ಲ್ಯಾಕ್ ಪ್ಯಾಂಟ್ ಈ ಪ್ಯಾಂಟ್ ಚೆನ್ನಾಗಿ ಯಾಕಂದ್ರೆ ಅದು ಬೇರೆ ಸ್ಟ್ರೆಚ್ ಇದಕ್ಕೆ. ಶರ್ಟ್ ಇದು ಕಲ್ವೇ ಅಲ್ಲ, ಆ ಪ್ಯಾಂಟು ಅಲ್ಲ ಶರ್ಟು. ಟ್ರಯಲ್ ಮಾಡಿಕೊಡೋದು ನಾನು ಫೋಲ್ಡ್ ಮಾಡಿ ಇಟ್ಟದು. ಚೆನ್ನಾಗಿದೆ. ಬ್ಲಾಕ್ ಕೊಡ್ತೀನಿ, ಐರನ್ ಮಾಡಿಬಿಟ್ಟು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಪ್ಯಾಕ್ ಮಾಡ್ತಾ ಇದೀನಿ. ಐರನ್ ನಿಮಗೆ ವಾಶು ಅದೆಲ್ಲ ಹೋಗೋ ನೋಡಿ. ಕಲ್ಲಂಗಡಿ ಬೀಜ ಬೀಜ ಅನ್ಕೊಂಡು ನಾವಿಲ್ಲಿ ರೆಡಿ ಮಾಡ್ತಿದ್ರೆ ಕಲ್ಲಂಗಡಿ ಬೀಜ, ಕೊತ್ತಂಬರಿ ಬೀಜ ಅಷ್ಟೇ. ನೆಕ್ಸ್ಟ್ ಈಗ ಮಾರ್ನಿಂಗ್ ರಿಸೆಪ್ಷನ್ ಆಯ್ತು, ಕರ್ನಾಟಕ ಆಯ್ತು. ಇದು ಯಾವ್ದಕ್ಕಾಗತ್ಯಾ? ಹೋಗೋಕ್ಕಾಗತ್ಯಾ? ಅದು ಬ್ಲೇಸರು ಇದು ಎಲ್ಲ ಹೆವಿ ಆಗುತ್ತೆ. ಈ ಬ್ಲ್ಯಾಕ್ ಶರ್ಟ್ ತೆಗೆದ್ಬಿಡು, ಬ್ಲೇಸರ್ ತೆಗೆದ್ಬಿಡು. ಹೋಗುವಾಗ ಈ ಪ್ಯಾಂಟು, ಆ ಪ್ಯಾಂಟಿಗೆ ಆ ಶರ್ಟ್ ತಾನೇ ಹೇಳಿರೋದು. ಇದು ಮಾರ್ನಿಂಗ್ಗೆ ಎಲ್ಲದಕ್ಕೂ ಒಂದೇ ಹಾಕ್ಬೇಡ, ವೈಟ್ ಬೇಡ ಬಿಡು. ಆ ಕಡೆಯಿಂದ ಬರ್ತಾ ಶಾಸ್ತ್ರಗಳಿರುತ್ತೆ, ಅದು ಎಂತ ಮಡಿಕೆ ಎಲ್ಲ ಇಟ್ಕೊಂಡು ಎಳೆಯೋದು, ಗಜ್ರ ಬಿಡೋದು ಎಲ್ಲ. ನೀವು ಸಿಂಪಲ್ ಆಗಿ ಬರೀ ಫಾರ್ಮಲ್ ಶರ್ಟು ಪ್ಯಾಂಟು ಹಾಕೊಳ್ಳೋಂಥದ್ದು ಒಂದಕ್ಕೆ ಪ್ಯಾಕ್ ಮಾಡಬೇಕು. ಇದ್ರದ್ದು ಶರ್ಟ್ ಎಲ್ಲಿ? ಅದ ಬ್ಲ್ಯಾಕಾ? ಮೆಜರ್ ಮಾಡ್ಬೇಕು. ಇದು ಬೀಗ್ರೂಟದ್ದು, ಅದು ಮಾರ್ನಿಂಗ್ ರಿಸೆಪ್ಷನ್ದು. ಮೆಟೀರಿಯಲ್ ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರ್ ಸೂಪರ್. ಎಲ್ಲನೂ ಟ್ರಯಲ್ ನೋಡ್ದ, ಎಲ್ಲನೂ ಫೋಲ್ಡ್ ಮಾಡಕ್ಕೆ ಇಟ್ಟಿದ್ದೇನೆ ಇವಾಗ. ಮತ್ತೆ ಐರನ್ ಬೇರೆ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಫೋಲ್ಡ್ ಮಾಡಿದ್ದೀನಿ. ರೆಡಿ. ಇವನ್ನೆಲ್ಲ ಔಟ್ಫಿಟ್ಸು
ಹಂಗೆ ಪೇಟ. ಇದು ಒಂದು ಧಾರೆ ಔಟ್ಫಿಟ್. ಪ್ಯೂರ್ ಸಿಲ್ಕ್ ಧೋತಿ ಬರುತ್ತಿದ್ದು. ಧೋತಿ ಮತ್ತೆ ಪ್ಯೂರ್ ಸಿಲ್ಕ್ ಅಲ್ಲಿ ಇಷ್ಟು ಪ್ಯಾಂಟ್ಸ್ ಅಂತ ಇಷ್ಟೇ. ಇನ್ನು ಈ ಬ್ಲ್ಯಾಕ್ ಶರ್ಟ್ ಒಂದನ್ನು ಐರನ್ ಮಾಡಿ ಹಾಕ್ಬಿಟ್ರೆ ಇಷ್ಟೇ. ಹೆಣ್ಮಕ್ಳು ನೋಡಿ ಇಷ್ಟೇ ಆಗೋಯ್ತು. ಅದೇ ಹೆಣ್ಮಕ್ಳಾಗಿದ್ರೆ ಮೇಕಪ್ ಕಿಟ್, ಸಾರಿ, ಲಹಂಗ, ಅದಕ್ಕೆ ಬೇಕಾಗಿರೋ ಜ್ಯುವೆಲ್ಸ್ ಎಷ್ಟೊಂದಿದೆ. ಇಷ್ಟು ಇವ್ರ ಕಿಟ್. ಇದೆರಡನ್ನು ಹೋಗೋ ದಿನ ಹಾಕೊಂಡೋದ್ರೆ ಆಯಿತು. ಇವತ್ತೇ ಹಾಕ್ಬಿಟ್ರೆ ಐರನ್ ಹೋಗ್ಬಿಡುತ್ತೆ. ಇವಾಗ ನನ್ನ ತಮ್ಮಂದು ಐರನ್ ಮಾಡಬೇಕಾಗಿರೋ ಬಟ್ಟೆಗಳನ್ನೆಲ್ಲ ಐರನ್ ಮಾಡಿ ಆಮೇಲೆ ನಮ್ಮದು ಒಂದಷ್ಟು ಸ್ಯಾರೀಸ್ ಇದೆ. ಅಷ್ಟು ಸ್ಯಾರೀಸ್ನು ಪಿನ್ ಮಾಡಬೇಕು, ಐರನ್ ಮಾಡಬೇಕು, ಪ್ಯಾಕ್ ಮಾಡಬೇಕು. ಇನ್ನು ತುಂಬ ಕೆಲಸಗಳಿದೆ. ನಮ್ಮಮ್ಮ ಹಿಂಗೆ ಮಧ್ಯ ಓಡಾಡ್ತಾ ಇರ್ತಾರೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂಗೇನು ಗೊತ್ತಾ, ನಂಗೆ ಐರನ್ ಮಾಡೋದನ್ನು ನಂಗೆ ನಮ್ಮಪ್ಪ ಹೇಳ್ಕೊಟ್ಟಿದ್ರು. ಇಲ್ಲಾಂದ್ರೆ ಹಿಂಗೆಲ್ಲ ಐರನ್ ಮಾಡ್ಬೇಕಂತ ನನಗೆ ಹೆಂಗೆ ಗೊತ್ತಿರುತ್ತೆ ಹೇಳಿ. ಉಚ್ತಾಯಿ ತಮ್ಮನ ಮದುವೆ ಆದ್ರೆ ಎಲ್ಲಾನು ಮಾಡ್ಬೇಕಾಗುತ್ತೆ. ನೀವು ಪ್ರಿಪೇರ್ ಆಗಿರಿ. ನಿಮ್ಗೆ ತಮ್ಮಂದಿರಿದ್ರೆ ಎಲ್ಲ ಕೆಲಸ ನೀವೇ ಮಾಡಬೇಕು. ನನ್ನ ಮದುವೆ ನನಗೆ ಯಾರು ಪ್ಯಾಕ್ ಮಾಡ್ಕೊಡ್ಲಿಲ್ಲ ಆಯ್ತಾ. ನನಗೆ ನಾನೇ ಪ್ಯಾಕ್ ಮಾಡ್ಕೊಂಡೆ, ನನಗೆ ನಾನೇ ಎಲ್ಲವೂ ಸೆಟ್ ಮಾಡ್ಕೊಂಡೆ. ಇವನು ಏನೋ ಪರ್ಸನಲ್ ಅಸಿಸ್ಟೆಂಟ್ ಇಟ್ಕೋತಾರಲ್ಲ. ಹಾಕೋ ಬ್ಯಾಗ್ಗೆ. ಪ್ಯಾಕ್ ಮಾಡೋ ಈ ಬ್ಯಾಗಿಗೆ. ಏಯ್ ಅಲ್ಲಿ ಬತ್ತಿನ ನಾನು ತಕೊಳಕ್ಕೆ ಯಾವ್ದಾವ್ದನ್ನ ಎಲ್ಲೆಲ್ಲ ಹಾಕಿದ್ಯಾ ಅಂತ ನಿನಗೆ ಗೊತ್ತಿರ್ಬೇಕು. ಟೈರ್ಡ್ ಆಗಿದ್ದಾರೆ. ಇದು ಡವ್ ನಮ್ಮಮ್ಮ ಕಟ್ ಮಾಡಿರೋದನ್ನ ತಂದ್ಕೊಡ್ತಾರೆ. ತಿಂದಾಯ್ತಂತೆ ಬೇಡವಂತೆ. ಇವಾಗ ನಮ್ಮಮ್ಮನ ಸಾರಿ ಪಿನಿ ಸಾರಿ ಫೋಲ್ಡ್ ಹೆಂಗ್ ಮಾಡೋದು, ಪ್ರಿಂಟೆಡ್ ಹೆಂಗ್ ಮಾಡೋದು ಅಂತ ಒಂದು ಟ್ಯುಟೋರಿಯಲ್ ಆಗ್ಬಿಡುತ್ತೆ, ನೋಡ್ಕೊಳ್ಳಿ. ಫಸ್ಟು ಈ ಫ್ರಂಟ್ ಪ್ಲೀಟ್ಸ್ನ ರೆಡಿ ಮಾಡ್ಕೊಬೇಕು. ಎತ್ಕೊ ಹೋಗು ನೋಡ್ರಮ್ಮ ಇವ್ನ ಏನ್ ಆಡ್ತಾನಂತ. ಅದೇ ಅದೇ ನನಗೂ ಗೊತ್ತೈತೆ. ನಿನ್ ಡೈಲಾಗ್ ಏನ್ ಗೊತ್ತಿತ್ತು ನನ್ಗೆ, ಅದೇ ಡೈಲಾಗ್ ಗೊತ್ತೈತೆ ನನಗೆ. ಬಿಡಿ ಸಾರಿ ಲೆಂತ್ ನೋಡ್ಕೊಬೇಕು. ಅಷ್ಟೆಲ್ಲ ಮಾಡಬೇಡಿ. ಸಾರಿ ಲೆಂತ್ ಮಾಡ್ಕೊಂತ ನಾವು ಮೂಲಕ ಡೀಲ್ ಮಾಡೋದು ತುಂಬಾ ಕಷ್ಟ ಇದೆ. ನಾನು ಸ್ಯಾರಿ ಡ್ರೆಪಿಸ್ಟು. ನಾವು ಮನೆಗೆ ಬಂದು ನೋಡಿ ಅವ್ರು ಸುಮ್ಮನೆ ನಿಂತ್ಕೊಳ್ಳಿ, ನಾನು ನೋಡ್ತೀನಿ ಏನು ಹಿಂಗೆ ಹಿಂಗೆ ಡ್ಯಾನ್ಸ್ ಮಾಡ್ತೀನಿ. ಇದು ಬೇಗರು ಟಿಕೆ. ಇದು ನಮ್ಮದು ಬೀಗ್ರೂಟಕ್ಕೆ ಸ್ಯಾರಿ. ಇದು ಕ್ಲೀನ್ ಮಾಡಬೇಕು. ಇನ್ನೊಂದು ಐರನ್ ಮಾಡಿ ಫೋಲ್ಡ್ ಮಾಡಿ ಎತ್ತಿಕ್ಬಿಟ್ರೆ ಅಲ್ಲಿ ಕೆಲಸ ಮಾಡ್ಬೋದು.
ಇವಾಗ ಇದು ಪಿನ್ ಆಗಿರೋ ಸ್ಯಾರಿನ ನಾನು ಐರನ್ ಮಾಡಿ ಪಿನ್ ಮಾಡ್ಕೊತೀನಿ. ರೇಷ್ಮೆ ಸೀರೆ ಐರನ್ ಮಾಡ್ಕೊಳ್ಳುವಾಗ ಫಸ್ಟು ಟೆಂಪ್ರೇಚರ್ ಎಷ್ಟಕ್ಕೆ ಇಟ್ಕೊಂಡಿದ್ದೀರಾ ಅಂತ ನೋಡ್ಕೊಳ್ಳಿ, ಯಾಕಂದರೆ ಕಾಸ್ಟ್ಲಿ ಸೀರೆಗಳೆಲ್ಲ ಹಾಳಾಗ್ಬಿಡುತ್ತೆ. ಇದಕ್ಕೆ ಆ್ಯಕ್ಚುಲಿ ನೀವು ಸ್ಟೀಮ್ ಕೊಟ್ಟು ಐರನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ಇಲ್ಲಿ ಸ್ಟೀಮ್ ಐರನ್ ಬಾಕ್ಸ್ ಹಾಳಾಗಿದೆ, ಸೊ ನಾವು ಅದಕ್ಕೆ ವಾಟರ್ ಹಾಕೋಕ್ಕಾಗಲ್ಲ. ಗುಡ್ ಮಾರ್ನಿಂಗ್ ಸರ್. ಶೈನ್ ಸರ್. ಏನು ಸರ್? ಹೋಗಿ ಸರ್ ಊಟ ಮಾಡೋದು. ಫ್ರಂಟ್ ಪ್ಲೀಟ್ಸ್ ಐರನ್ ಮಾಡ್ಕೊಂಡಿದ್ದು. ಅದೊಂದು 10 ನಿಮಿಷ ಸ್ಟಾರ್ಟ್ ಆಗೋಕ್ಕೆ. ಈ ಜನಗಳು ನೋಡಿ ಹೆಂಗೆ ಟಾರ್ಚರ್ ಕೊಡ್ತಾರೆ ಮಾರ್ರೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಇದು ನಾನು ಫ್ಲಫಿ ಪ್ಲೀಟ್ಸ್ ಮಾಡ್ತಿರೋದು. ಫ್ಲಫಿ ಪ್ಲೀಟ್ಸ್ ಮಾಡ್ತಿರೋದ್ರಿಂದ ಈ ಥರ ಬರುತ್ತೆ. ನೋಡಿ ಇವಾಗ ನಿಮಗೆ ನಾನು ಫುಲ್ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ. ಇದು ಫ್ಲಫಿ ಪ್ಲೀಟ್ಸ್ ಆಗಿರೋದ್ರಿಂದ ಫುಲ್ ಬಾಟಮಲ್ಲಿ ಇದು ಫ್ಲ್ಯಾಟ್ ಆಗಲ್ಲ. ಸೊ ಇವಾಗ ಟ್ರೆಂಡ್ ನಡೀತಿರೋದೇ ಈ ಥರ. ನಾವು ಟ್ರೆಂಡನ್ನು ಫಾಲೋ ಮಾಡೋದ್ರಿಂದ ನಾನು ಇವತ್ತು ಫ್ಲಫಿ ಪ್ಲೀಟ್ಸಲ್ಲೇ ಎಲ್ಲನೂ ಪ್ರೀಪ್ಲೀಟ್ ಮಾಡ್ತಿದ್ದೀನಿ. ಆ್ಯಂಡ್ ಮೋಸ್ಟ್ ಆಫ್ ದಿ ಮೆಂಬರ್ಸ್ ಇದನ್ನು ಜಸ್ಟ್ ಹಾಗೆ ಶೋಗೆ ಅಥವಾ ಫೋಟೋಸ್ಗೆ ಅಂದರೆ ಹ್ಯಾಂಗರಲ್ಲಿ ಫೋಲ್ಡ್ ಮಾಡ್ತಾರೆ. ಬಟ್ ಇಲ್ಲಿ ನಾವು ನಮಗೆ ಮಾಡ್ಕೊತಿರೋದ್ರಿಂದ ಈ ಥರ ಬಾಕ್ಸ್ ಫೋಲ್ಡಂಗೆ ಮಾಡಿದ್ದೀನಿ. ಬಾಕ್ಸ್ ಫೋಲ್ಡಿಂಗ್ ಮಾಡಿದ್ರೂ ಈ ಫ್ಲಫಿ ಪ್ಲೀಟ್ಸ್ ಹಾಗೆ ಇರುತ್ತೆ. ಸ್ವಲ್ಪ ಟೆಕ್ನಿಕ್ಸ್ನ ಯೂಸ್ ಮಾಡಿದ್ರೆ ಇದೇ ಫಿನಿಶಿಂಗ್ ಬರುತ್ತೆ. ನಿಮಗೇನಾದರೂ ಇದ್ರದ್ದು ಸಪ್ರೇಟ್ ವಿಡಿಯೋ ನಾನು ಹೇಗೆ ಮಾಡ್ತೀನಿ ಅನ್ನೋದು ಬೇಕಂದರೆ ಕಮೆಂಟಲ್ಲಿ ತಿಳಿಸಿ. ನೋಡಿಕೊಂಡು ಹುಷಾರಾಗಿ ಸ್ಯಾರೀಸ್ನ ಐರನ್ ಮಾಡುವಾಗ. ನಿಜಾನ ನಿಜಾನ ಈ ಪ್ರೀತಿ ನಿಜಾನ. ನೋಡಿ ಮಗಂದಾಯ್ತು, ಅವ್ರ ಅಮ್ಮಂದಾಯ್ತು. ಇವಾಗ ನಮ್ಮಪ್ಪ ಎಲ್ಲರೂ ಏನು ಐರನ್ ಮಾಡಕ್ ಕರ್ಕ ಬಂದಿದ್ದೀರಾ? ಕೇಳು ಪಪ್ಪು. ಹಾಯ್. ಇದು ನಂದು. ಇದನ್ನ ನಾನು ಬಳೆ ಶಾಸ್ತ್ರಕ್ಕೆ ಹಾಕೊಳ್ಳೋಣ ಅನ್ಕೊಂಡಿದೀನಿ, ಇಲ್ಲ ಅಂದ್ರೆ ಬಿಗ್ರೂಟ, ಎರಡರಲ್ಲಿ ಒಂದಕ್ಕೆ. ಇವ್ರಿಗೆ ಸ್ಯಾರಿ ಪ್ಲೀಟ್ ಎಷ್ಟು ಅಗಲ ಬೇಕಿತ್ತು ಅದ್ರ ಪ್ರಕಾರ ನಾನು ಮಾಡಿದೆ. ನನಗೆ ತುಂಬಾ ಚಿಕ್ಕದಾಗಿ ಬೇಕು, ಸೊ ನಾನಿಲ್ಲಿ ಚಿಕ್ಕದಾಗಿ ಮಾಡ್ತಿದ್ದೀನಿ. ಈಗ ಅಮೌಂಟ್ ಮಾಡ್ತಾ ಇದ್ದೀವಿ. ಈಗ ಅಮೌಂಟ್ ಮಾಡ್ತೀವಿ. ನಾನು ಚಿಪ್ಸ್ ಇಸ್ಕೊಂಡು ನೋಡ್ತಾ ಇರ್ತೀನಿ. ಇದು ನನ್ನ ಸ್ಯಾರಿ. ಇದನ್ನ ಇವಾಗ ಜಸ್ಟ್ ಪಿನ್ ಮಾಡಿದ್ದೀನಿ, ಐರನ್ ಮಾಡಿ ಇದನ್ನ ಬಾಕ್ಸ್ ಫೋಲ್ಡಿಂಗ್ ಮಾಡಬೇಕು. ಆ್ಯಂಡ್ ಇದು ಇನ್ನೊಂದು ಸ್ಯಾರಿ. ಇದನ್ನು ನಾನು ಮುಹೂರ್ತಕ್ಕೆ ವೇರ್ ಮಾಡ್ತಿದ್ದೀನಿ. ಇವಾಗ ಮದುವೆ ಸೀಸನಲ್ಲಿ ತೊಗೊಂಡಿರೋ ಅಷ್ಟು ಸ್ಯಾರೀಸಲ್ಲಿ ಇದು ನನ್ನ ಫೇವ್ರೇಟ್ ಒನ್ ಅಂತ ಹೇಳ್ಬೋದು. ಇದನ್ನು ನಾನು ಅದೇ ಥರ ಪ್ಲೀಟ್ ಮಾಡಿಕೊಂಡು ಫ್ಲಫಿ ಪ್ಲೀಟ್ಸ್ ಕೊಟ್ಟಿದ್ದೀನಿ ಆ್ಯಂಡ್ ಬಾಕ್ಸ್ ಫೋಲ್ಡಿಂಗಿಗೆ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಯಾವ ವಿಡಿಯೋ ಬೇಕು ಅಂತಲೂ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.